ಕಾವೇರಿ ದಕ್ಷಿಣ ಭಾರತದ ಜೀವನಾಡಿ. ಕೊಡಗಿನ ಮಡಿಲಲ್ಲಿ ಹುಟ್ಟಿ ಲಕ್ಷಾಂತರ ಜನರ ದಾಹ ನೀಗಿಸುವ ಈ ಪವಿತ್ರ ನದಿ ಈಗ ಮತ್ತೊಂದು ಗಂಭೀರ ಸಂಕಷ್ಟ ಎದುರಿಸುತ್ತಿದೆ. ಕೊಡಗಿನಲ್ಲಿ ಮಳೆ ಚೇತರಿಸಿಕೊಳ್ತಿದ್ದು ಕಾವೇರಿಯ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಿದೆ. ಆದರೆ ಇದೇ ವೇಳೆ ನದಿ ತೀರದಲ್ಲಿ ರಾಶಿಯಾಗಿ ಬಿದ್ದಿರುವ ತ್ಯಾಜ್ಯ ಮಳೆ ನೀರಿನೊಂದಿಗೆ ಕಾವೇರಿ ಒಡಲು ಸೇರಲು ಸಜ್ಜಾಗಿದೆ. ಇದು ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡಿಗೋಡು ಗ್ರಾಮದ ಆಶ್ರಮ ಕಡವು. ಪ್ರಕೃತಿಯ ಸೊಬಗಿನಿಂದ ಕಂಗೊಳಿಸಬೇಕಾದ ಈ ಪ್ರದೇಶ ಈಗ ಕಸದ ರಾಶಿಯಿಂದ ಮುಚ್ಚಿ ಹೋಗಿದೆ. ಮುಖ್ಯ ರಸ್ತೆಯ ತಡೆಗೋಡೆ ಬಳಿ ರಾತ್ರಿ ವೇಳೆ ಮದ್ಯಪಾನ ಮಾಡಿ ಬಿಯರ್ ಬಾಟಲ್ಗಳು, ಮದ್ಯದ ಪ್ಯಾಕೆಟ್ಗಳು, ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ತಿಂಡಿ ಪೊಟ್ಟಣಗಳನ್ನು ಮನಬಂದಂತೆ ಎಸೆದು ಹೋಗಲಾಗ್ತಿದೆ. ಇಷ್ಟಕ್ಕೆ ಸಮಸ್ಯೆ ಸೀಮಿತವಾಗಿಲ್ಲ. ಸಿದ್ದಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಸ ವಿಲೇವಾರಿಗೆ ಜಾಗ ಇಲ್ಲದೆ ಮನೆಗಳ ಕಸ, ಸಮಾರಂಭಗಳ ತ್ಯಾಜ್ಯವನ್ನು ಇದೇ ಸ್ಥಳಕ್ಕೆ ತಂದು ಸುರಿಯಲಾಗ್ತಿದ್ದು ಇದು ಅನಧಿಕೃತ ತ್ಯಾಜ್ಯ ವಿಲೇವಾರಿ ಘಟಕವಾಗಿ ಮಾರ್ಪಟ್ಟಿದೆ. ಒಂದು ವೇಳೆ ಮಳೆ ಬಿರುಸುಗೊಂಡು ಕಾವೇರಿಯ ನೀರಿನ ಮಟ್ಟ ಏರುತ್ತಿದ್ದರೆ ಮತ್ತೊಂದೆಡೆ ನದಿ ತೀರದಲ್ಲಿ ಬಿದ್ದಿರುವ ಈ ತ್ಯಾಜ್ಯ ಮಳೆ ನೀರಿನೊಂದಿಗೆ ನೇರವಾಗಿ ಕಾವೇರಿ ಸೇರಲಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ಈ ಸಮಸ್ಯೆ ಹೊಸದೇನಲ್ಲ. ಈ ಹಿಂದೆಯೂ ಇದೇ ವಿಚಾರವಾಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಲಾಗಿತ್ತು. ಕೆಲ ದಿನಗಳ ಕಾಲ ಪರಿಸ್ಥಿತಿ ಸುಧಾರಿಸಿದ್ದರೂ ಮತ್ತೆ ನದಿ ತೀರ ಕಸದ ತಾಣವಾಗಿ ಮಾರ್ಪಟ್ಟಿದೆ. ಸ್ಥಳೀಯರ ಪ್ರಕಾರ ರಾತ್ರಿ ವೇಳೆಯಲ್ಲಿ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿದ್ದು ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿದ್ದಾರೆ. ವಿಷಯ ಏನೆಂದರೆ ಈಗಾಗಲೇ ಮಳೆಗಾಲ ಎಂಬುದು ಸ್ವಲ್ಪ ಜಾಸ್ತಿಯಾಗಿ ಬರ್ತಾ ಇದೆ. ಅದೇ ರೀತಿ ಹೊಳೆ ನದಿ ತೀರದಲ್ಲಿ ನೀರಿನ ಜಲಮಟ್ಟವು ಸ್ವಲ್ಪ ಏರಿಕೆಯಾಗಿದೆ. ವಿಷಯ ಏನೆಂದರೆ ಈ ನಮ್ಮ ಕಾವೇರಿ ಹೊಳೆಯ ನದಿ ದಡ ತೀರದಲ್ಲಿ ಬೇಕಾದಷ್ಟು ಗಲೀಜಿ ವಸ್ತುಗಳು, ಅದರಲ್ಲಿ ಮುಖ್ಯವಾಗಿರುವಂಥದ್ದು ಈ ಬೀರಿನ ಬಾಟಲುಗಳು, ತ್ಯಾಜ್ಯ ವಸ್ತುಗಳು ಎಲ್ಲ ಈ ಹೊಳೆ ಸೈಡ್ನಲ್ಲಿ ಹಾಕಿ ಜನ ತಂದು ಬಿಸಾಕ್ತಾ ಇದ್ದಾರೆ. ಸ್ಥಳೀಯ ಜನಾಂಗದವರೇ ಅಥವಾ ಹೊರಗಡೆನವರು ಅದು ನಮಗೆ ರಾತ್ರಿ ಇದರ ವಿಷಯದಲ್ಲಿ ನಮಗೆ ಕಾಣುವುದಿಲ್ಲ. ಆದರೆ ರಾತ್ರಿ ಹೊತ್ತಿನಲ್ಲೇ ಈ ಕೆಟ್ಟ ಚಟುವಟಿಕೆಗಳು ಇಲ್ಲಿ ತುಂಬ ನಡೀತಾ ಇದೆ. ಸ್ಪೆಷಲ್ ಆಗಿ ಕರಡಿಗೋಡು ಈ ಒಂದು ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಅಲ್ಲಿ ಸತ ತುಂಬ ತ್ಯಾಜ್ಯ ವಸ್ತುಗಳು ಸುರಿದಿದ್ದಾರೆ. ಆದ್ದರಿಂದ ಈ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಕೇಳಿಕೊಳ್ಳುವುದೇನೆಂದರೆ, ಅದು ಪಂಚಾಯಿತಿ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಯಾರೇ ಆಗಲಿ, ದಯವಿಟ್ಟು ಇದನ್ನು ಆದಷ್ಟು ಬೇಗನೆ ತ್ಯಾಜ್ಯವನ್ನು ಇಲ್ಲಿಂದ ಬೇರೆ ಕಡೆಗೆ ಸಾಗಿಸುವಂಥ ಒಂದು ಏರ್ಪಾಡು ಮಾಡಿದರೆ ಒಳ್ಳೆಯದಿತ್ತು. ಅದು ಅಲ್ಲದೆ ಮುಂದಕ್ಕೆ ಸತ ಈ ರೀತಿ ಚಟುವಟಿಕೆಗಳು ಈ ನದಿ ದಡ ತೀರದಲ್ಲಿ ನಡೆಯಬಾರದು ಅಂತೇಳಿ ನಾನು ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ವತಿಯಿಂದ ನಾನು ದಯವಿಟ್ಟು ಇದನ್ನೊಂದು ರಿಕ್ವೆಸ್ಟ್ ಅಂತೇಳಿ ಇದು ಮಾಡಿಕೊಂಡು ಅದನ್ನು ತಾವುಗಳು ಗಮನ ಹರಿಸಿ ಈ ತ್ಯಾಜ್ಯ ವಸ್ತುವನ್ನು ಇಲ್ಲಿಂದ ಆದಷ್ಟು ಬೇಗನೆ ತೆಗೆದುಹಾಕಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಯಾಕಂತಂದರೆ ಈಗ ದಿವಸಕ್ಕೆ ನೀರು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೇ ನೀರಿಂದ ನಮ್ಮ ಈ ಹೊಳೆಯಲ್ಲಿರುವ ಜಲಚರಗಳಿಗೂ ತೊಂದರೆ ಆಗ್ತದೆ. ಮುಂದಕ್ಕೆ ಅದು ನಮ್ಮಂಥ ಅವರೇ ಅದನ್ನು ನೀರನ್ನು ನಾವು ಕುಡಿಯೋದು. ಆದ್ದರಿಂದ ದಯವಿಟ್ಟು ಪುನಃ ಜಿಲ್ಲೆಯಲ್ಲಿ ಹರಿಯುವಂಥ ಕಾವೇರಿ ನದಿ ಹಲವಾರು ಕಾರಣಗಳಿಂದ ಕಲುಷಿತ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ನಾವು ಈ ಸಿದ್ದಾಪುರ ನೆಲ್ಲಿಯುವುದಕ್ಕೆ ವ್ಯಾಪ್ತಿಯಲ್ಲಿ ಕರಡಿಗೋಡಲ್ಲಿ ಯಾವಾಗ ನೋಡಿದರೂ ಅದು ಕಸ ತ್ಯಾಜ್ಯಗಳನ್ನು ಅಲ್ಲಿ ತಂದು ನದಿ ತಟದಲ್ಲೇ ರಾಶಿ ಹಾಕ್ತಾರೆ. ಅದು ನೇರವಾಗಿ ನದಿ ಒಡಲು ಸೇರುತ್ತೆ. ಆ ಮೂಲಕ ಅದರಿಂದ ನೀರಿನ ಗುಣಮಟ್ಟ ಕೂಡ ಬದಲಾಗಿ ಅದೇ ನೀರನ್ನು ನಾವು ಕುಡಿಯುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈ ಬಗ್ಗೆ ಅಲ್ಲಿ ಸಿದ್ದಾಪುರದ ಪಂಚಾಯಿತಿಗೆ ಕೂಡ ಗಮನಿಸ್ತದೆ, ಅಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಹಾಗೆ ಆಗಾಗ ಮಾಧ್ಯಮ ಮತ್ತು ಈ ಪತ್ರಿಕೆಗಳಲ್ಲಿ ವರದಿ ಕೂಡ ಆಗುತ್ತೆ. ಯಾವುದೇ ರೀತಿಯ ಶಾಶ್ವತ ಕ್ರಮ ತಗೊಳ್ಳೋದಿಲ್ಲ. ದಯವಿಟ್ಟು, ಯಾಕೆಂದರೆ ನದಿ ಕಲುಷಿತ ಆಗದಂತೆ ಸ್ವಚ್ಛ ಕಾವೇರಿ ಬಗ್ಗೆ ಎಲ್ಲರೂ ಕೈ ಜೋಡಿಸಬೇಕಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕರಡಿಗೋಡಿನಲ್ಲಿ ಏನು ಸಮಸ್ಯೆ ಆಗುತ್ತೆ ಅದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಬೇಕು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಅಥವಾ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅವರು ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಆಗ್ರಹ. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಿ ಈ ಬಗ್ಗೆ ಶಾಶ್ವತ ಕ್ರಮಕ್ಕೆ ಆಗ್ರಹ ಮಾಡೋದು ನಮ್ಮ ಒತ್ತಾಯ.
ಮಳೆಗಾಲದಲ್ಲಿ ಕಾವೇರಿ ನೀರಿನ ಮಟ್ಟ ಏರಿಕೆಯಾಗಿ ನದಿ ತೀರದಲ್ಲಿರುವ ತ್ಯಾಜ್ಯ ಸಂಪೂರ್ಣವಾಗಿ ಕಾವೇರಿ ಒಡಲು ಸೇರುವ ಅಪಾಯ ಎದುರಾಗಿದೆ. ಪ್ರಕೃತಿಯನ್ನು, ಜೀವನಾಡಿಯನ್ನು ರಕ್ಷಿಸುವ ಜವಾಬ್ದಾರಿ ಕೇವಲ ಅಧಿಕಾರಿಗಳದಲ್ಲ, ಪ್ರತಿಯೊಬ್ಬ ನಾಗರಿಕನದ್ದು ಹೌದು. ಸಾರ್ವಜನಿಕರ ನಿರ್ಲಕ್ಷ್ಯದ ಜೊತೆಗೆ ಸಂಬಂಧಪಟ್ಟ ಇಲಾಖೆಗಳ ಅಸಡ್ಡೆಯು ಪ್ರಶ್ನೆಗೆ ಕಾರಣವಾಗಿದೆ. ಕಾವೇರಿ ನದಿಯನ್ನು ಕಲುಷಿತಗೊಳಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ನದಿ ತೀರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಪೊಲೀಸ್ ಬೀಟ್ ವ್ಯವಸ್ಥೆ ಬಲಪಡಿಸಬೇಕು ಎಂಬುದು ಸ್ಥಳೀಯರ ಆಗ್ರಹ. ಕೃಷ್ಣ, ಚಿತ್ತಾರ ನ್ಯೂಸ್, ಸಿದ್ದಾಪುರ.